ಬಂಗಾರದಂಗಿದ್ದ ಕಣ್ಣು ಅದು ಗೆಡ್ಸಿ ಹೈದರಾಬಾದ್ ಮಾಡಿದ್ಲು. 6 ಗೆಡ್ಸಿಟ್ಲವ ಆಕಿ ಕೈ ಕರಿನಗರವ್ ಕಡೀಲಿ. ಕರಿಮಾರಿ ಈರಿ ಏನಂತ ಜೋಡಾಗೈತೆ ಇದು ಬಚ್ಚಲು ಮೋರಿ. ತಣ್ಣಗಿಟ್ಕೊಂಡಿರೋದಿಲ್ಲ ಕೈ ಹತ್ತಾಗ. ಅದೇನು ಬಿಗ್ ಬಾಸ್ ಏನು ಸುಡುಗಾಡ. ಒಟ್ಟ ನನ್ನ ಜೀವ ತಿನ್ನಾಕಂತೇಳಿ ಅದಳವ ಆಕಿ. ಯವ್ವ ನೀ ವಟ ವಟ ಅಂತ ಹತ್ಕೊಂತ ನಿಂತು ನನ್ನ ಕತ್ತಿ ನನಗೆ ಓದಕ್ಕಾಗಲ್ಲ ಏನಿಲ್ಲ ತಗ. ನೀ ಸ್ವಲ್ಪ ಸುಮ್ಮನಿರೆ ತಗ. ಏ ಎದ್ದೋಗ ಯವ್ವ ತಗ ಓದ್ತಾಳಂತಿಕೆ. ಇಲ್ಲೇ ನಂದ ಕಣ್ಣು ಕಿಸ್ಬಾಯಿ ಆಗೈತಿ. ನಂದು ನನಗೆ ರಗಡ ಆಗೈತಿ. ಈಕಿದೊಂದ ತಗ ಹೋಗ ತಗ ಅಲ್ಲಿ ಕೊನೆಗೆ ಓದ್ಕೋ ಹೋಗ ತಗ. ಇಲ್ಲಿ ಕುಂತು ತಲೆ ಹಿಡ್ಸಾಕತ್ತಿ ಯಾಕತ್ತಾಗ ಹೋಗ ತಗ. ಅತ್ತಿಯಾರ ಏನಾತು ಏನಾತಂತ ಕೇಳ್ತಿಯಲ್ಲ ಹುಚ್ಚು ಮೂಳಿ. ಮಾಡೋದಿಲ್ಲ ಮಾಡಿ. ನನಗೇನು ಅನಿಸ್ತು ಅದನ್ನ ಒಪಿನಿಯನ್ ಕೊಟ್ಟಿದ್ದೀನಿ ಅತ್ತಿ. ನಾ ಏನು ಮಾಡೀನಿ? ನಾಮಿನೇಟ್ ಮಾಡಿದ್ದೆ ತಪ್ಪನು ಅಲ್ಲ. ಇಷ್ಟಕ್ಕೂ ನಾನು ಹಿಂಗೆ ಒಳಕ್ಕೆ ಹೋದೆ ಛತ್ರಿ ಬಡಿತ. ನಾ ಬೇಕಂತ ಮಾಡಿಲ್ಲ. ಇದಕ್ಕೋಸ್ಕರ ನೀವು ನನ್ನ ಟಾರ್ಗೆಟ್ ಮಾಡೋದಾದ್ರೆ ಮಾಡ್ಕೊರಿ. ಏನ್ರಿ ನಾ ಬೇಡ ಅಂತ ಹೇಳೋಂಗಿಲ್ಲ. ಮತ್ತೆ ಏನು ಮಾಡೋಕೆ ಆಗಂಗಿಲ್ಲ. ಇಲ್ಲೆಲ್ಲರೂ ನೀವು ಅಷ್ಟೇ ನಾವು ಅಷ್ಟೇ. ಇಲ್ಲೆಲ್ಲ ಗೆಲ್ಲಾಕ ಆಡಾಕ ಇರೋದು ನಾವೆಲ್ಲ ಇಲ್ಲ. ಹೌದಿಲ್ರಿ? ನೀವು ಹೆಂಗ ನಾವು ಹಂಗ. ಮತ್ತೆ ಮತ್ತೆ ನಾನು ಹುಚ್ಚು ಬೋಸಿಡಿ ವಾಕಿರಿ ಏನಂತ ಒಳಗತ್ತಾಗ ನಿಮ್ಮವ್ವ ಊರು ಮುದೇವಿ ಅದು ಏನಂತೇಳಿ ನನ್ನ ಮನೆಗೆ ಕಳಿಸಿದ್ಲ ಏನು ಮಾಡ್ತಾನಕ್ಕಿ. ಫೋನ್ ಹಚ್ಚಿ ಫೋನ್ಯಾಗ ಬಿಟ್ಬಿಟ್ಲೆ ಹೊಡಿತೇನೆ ತಡಿ. ಮಾಡ್ತಾನಕ್ಕಿಗೆ ತಲೆ ಕೆಟ್ಟ ಹೋಗೈತೆ. ನಂದಂತರೂ ಅದೇಟ್ ಹೈದರಾಬಾದ್ ಆಗೈತಾಗ. ಏನು ಮಾಡ್ಬೇಕಾ ಮನುಷ್ಯ ತೀರ ಈ ನಮ್ನಿನ ಜೀವ ತಿನ್ನೋದತ್ತಾಗ. ಶಾಂತಕ್ಕ ಬಾರಲ್ಲ ಗಿರ್ಜಿ ಬಾ. ಅಯ್ಯಯ್ಯೋ ಶಾಂತಕ್ಕ ಏನಾತೇವ ಪಾಪ. ಕವಳಿಕಾಯಿ ಹಂಗಿದ್ದು ಕಣ್ಣು ನೀರ್ಲ ಹಣ್ಣಾಗೈತಲ್ಲ ಯಾಕ ಏನಾತ ಯವ್ವ? ಹಿಂಗೆ ನೋಡಕ್ ಭಾಳ ಬೇಸರ ಆಗಕತ್ತೇವ ನನಗೆ. अरे क्या हुआ शांतनु अक्का? तुम्हारा हालत देखे छे 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 तुम्हारा चेहरे देखे अಯ್ಯೋ ಅಯ್ಯಪ್ಪಂದು ಪಾಪಾಗೆ ಅನಿಸ್ತಾ ಇದೆ ನಮ್ದುಗೆ. ಅಯ್ಯ ಹಡಿಬಿಟ್ಟಿ ಅಯ್ಯಪ್ಪಂದು ಪಾಪಾಗೆ ಅಲ್ಲಲೇ ಅದ. ಅಯ್ಯೋ ಪಾಪ ಹಡಿಬಿಟ್ಟಿ ಅನ್ರಿ ಏನೇನಂತೀರ ಅನ್ರಿ. ನಂದು ಚेहरे ದೇಕಿಬಿಟ್ಟು ನಿನಗ ಅಯ್ಯಪ್ಪಂದು ಪಾಪಾಗೆ ಅನಿಸ್ತಾ ಇದೆ ಅಂತ. ಏನ್ ಮಾಡ್ಬೇಕು ಎಲ್ಲ ನನ್ನ ಹಣೆ ಬಾರ. ಹೆಂಗಿದ್ದೆ ಹೆಂಗಾಗೇನೀಗಿಂತ ಸೊಸಿ ಕಟ್ಕೊಂಡು. ಏನಾತ ಶಾಂತಕ್ಕ? ಇದೈತಲ್ಲ ನಾನು ಹುಚ್ಚಮೂಳಿ ಸೊಸಿ ಅದಕ್ಕೊಂದು ಬಿಗ್ ಬಾಸಿನ ದೇವ್ ಬಡ್ದತ್ತಲ್ಲ ಆ ಛತ್ರಿ ತಗೊಂಡು ಕಣ್ಣಿಗೆ ತಿವ್ದಾಳ ಯವ್ವ. ಆ ಛತ್ರಿದು ಮುಂದಿಂದು ಕಬ್ಬಣ ತುದಿ ತಗೊಂಡು ಕಣ್ಣು ಅನ್ನೋದು ನೋಡಲ್ಲಿ ಕವಳಿಕಾಯಿ ಇದ್ದಂಗಿತ್ತು. ಈಗ ನೋಡಿದ್ರ ಹಳ್ಳಿ ಕಮಲಾ ಹೂ ಆದಂಗೆ ಆಗಿಬಿಟ್ಟೈತಿ. ಸಾಕಾಗೈತಿ ನನಗಂತೂ ಏನು ಮಾಡ್ಬೇಕನ್ನೋದು ತಿಳಿಲಾರ್ದಂಗೆ ಆಗೈತಿ. ಬಿಗ್ ಬಾಸ್ ನೋಡಿ ಇವ್ರು ನನ್ನ ಬಗ್ಗೆ ಗಾಸಿಪ್ ಮಾತಾಡ್ತಾ ಇದಾರ. ಮಾತಾಡ್ಲಿ ಯಾರು ಏನು ಸ್ಟ್ರಾಟಜಿ ಮಾಡಿದ್ರು ನನ್ನ ಮುಂದೆ ಏನು ನಡೆಯಂಗಿಲ್ಲ. ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ. ಹೇಳ್ದಾರ ಏನು ಮಾಡ್ತಾರ ಕೇಳ್ದಾರ ಏನು ಮಾಡ್ತಾರ. ಹೌದಿಲ್ಲ ಬಿಗ್ ಬಾಸ್? ನೀವೇ ಹೇಳ್ರಿ. ಯವ್ವ ಅಡಿಬಿಟ್ಟಿ ಮತ್ತೆ ಛತ್ರಿ ತಗೊಂಬಂದಿಯನ? ನಿನ್ನ ಗಂಟೆ ಹೇಳಿ ಮತ್ತೆ ಛತ್ರಿ ತಂದಿಯನ? ಜಾಡ್ಸುತ್ತೆ ನೀ ಮೊದಲು ಹೊರಗೆ ಹೋಗ್ಯಾನ ಏನಂತ ಹೇಳ್ತಾಗ. ಆ ಛತ್ರಿ ಇಟ್ಟು ಬಂದಿ ಚಲೋ ಆತಿಲ್ಲ. ಅದ ಛತ್ರಿ ತಗೊಂಡು ಕಣ್ಣಿಗೆ ತಿವಿತಾನೆ ಗಂಟ್ಲಾಗ ತುರುಕ್ತಾನೆ. ಅತ್ತಿಯವರ ಇಲ್ಲಿ ಯಾರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ. ಅದ್ರ ರೂಲ್ಸ್ಗೆ ವಿರುದ್ಧ ಐತಿ. ನಿಮ್ಮ ಏನು ಮಾತುಕತೆ ಅದ ನೀವು ಮಾತಾಡ್ರಿ. ನನ್ನ ಮಾತುಕತೆ ಏನದ ನಾ ಮಾತಾಡ್ತೇನೆ. ನನ್ನ ಮೇಲೆ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ. ಬಿಗ್ ಬಾಸ್ ಎಲ್ಲ ನೋಡ್ತಿರ್ತಾರ. ಯಾವ್ದು ಸರಿ ಯಾವ್ದು ಒಪ್ಪು ಜನಗಳಿಗೆ ಗೊತ್ತಾಕತಿ. ಓಟ್ ಅವ್ರು ಹಾಕ್ತಾರ. ಓಟ್ ಅಲ್ಲ ಬೂಟ್ ತಗೊಂತಾನೆ. ಈಗ ಏನ ಈ ಮನಿಗೆ ಬಿಗ್ ಬಾಸ್ ನಾ ಅದನಿ ಮತ್ತೆ ಬಿಗ್ ಬಾಸ್ ತಂದಿಯಾ ಡಿಂಗ್ರ ಬಿಲ್ಲಿ? ಯಾರು ಏನೇ ಅಂತಂದ್ರು ಎಲ್ರಿಗಿಂತ ಬಿಗ್ ಬಾಸ್ ಬೇರೆನೇ ಅದಾನ. ನಾನು ನನ್ನ ಫ್ಯಾಮಿಲಿನ ಭಾಳ ಮಿಸ್ ಮಾಡ್ಕೊಳಕತ್ತೀನಿ. ನನಗೂ ನಮ್ಮ ಮನೆಯವರಿಂದ ಯಾವ ಫೋನು ಬಂದೇ ಇಲ್ಲ ಬಿಗ್ ಬಾಸ್. ನಮ್ಮ ಮನೆಯಿಂದ ನಮ್ಮವ್ವ ನಮ್ಮಪ್ಪ ಯಾಕ 2-3 ದಿನ ಆತ ಫೋನ ಹಚ್ಚಿಲ್ಲ. ಇಷ್ಟೊಂದು ದಿನ ನಾನು ಅವ್ರನ್ನ ಬಿಟ್ಟೇ ಇದ್ದಿದ್ದಿಲ್ಲ. ಈಗ ಲಾಂಗ್ ನಾನು ಇಲ್ಲಿ ಬಂದ ಮೇಲೆ ಬಿಟ್ಟಿರೋದು. ಫೋನ್ ನಾನು ಹಚ್ಬೇಕಂತೀನಿ ಹಚ್ಚಕ್ಕಾಗಿಲ್ಲ. ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು. ಅದಕ್ಕೆ ಫೋನ್ ಬಂದ್ರೆ ದಯವಿಟ್ಟು ನನಗೆ ಕೊಟ್ಬಿಡ್ರಿ. ನಾ ಮಾತಾಡ್ಬೇಕು. ನಾವಿಲ್ಲಿಂದ ಫೋನ್ ಹಚ್ಚಂಗಿಲ್ಲ. ಅಲ್ಲಿಂದ ಅಷ್ಟೇ ಹಚ್ಬೇಕು. ಯಾಕಂದ್ರೆ ನೇರವಾಗಿ ನಾಮಿನೇಟ್ ಆಗ್ಬಿಡ್ತೇವೆ ಮತ್ತೆ ನಾವು ಇಲ್ಲಿಂದ ಹಚ್ಚಿದ್ರೆ. ಇದಕ್ಕೆ ಯಾವ್ದು ಹುಚ್ಚ ಹಿಡ್ದತ್ತವ. ಇದನ್ನ ದವಾಖಾನಿಗೆ ತೊಗೊಂಡು ಹೋಗ್ಬೇಕಾತಾಳೆ. ಇದನ್ನು ನೀವೇನು ಬೇಕಾದ್ದು ಹೇಳ್ಕೊರಿ. ನಾನಂತೂ ನಮ್ಮ ಮನೆಯಿಂದ ಫೋನ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಿನ್ನೆ ಎಲ್ಲರೂ ಬಿಗ್ ಬಾಸ್ನಾಗ ಹಂಗೆ ಹತ್ತಿರ ಅವ್ರವ್ರ ಮನೆಯಿಂದ ಪತ್ರ ಬರ್ದಾರ. ಇವ್ರೊಂದು ಆಟ ಕೊಡ್ತಾರೆ. ಅದನ್ನ ಪಟನ ಓದಾಕ್ ಕೊಟ್ಬಿಟ್ರೆ ಪಾಪ ತಮ್ಮ ಮನೆಯಿಂದ ಏನು ಬಂತು ಓದಿರ ಓದ್ಕೊಂತಾವು. ಅದನ್ನು ಮಾಡವಲ್ರು. ಆಟ ಆಡಕ್ಕೆ ಕೊಡಾಕತ್ತಾರ. ಆಟ ಆಡಿ ಅದ್ರಾಗ ಯಾರು ಗೆಲ್ತಾರ ಅದ್ರಾಗ ಇಷ್ಟು ಮಂದಿ ಒಳಗೆ ನೀವು ಇಬ್ಬರು ತೊಗೋಬೇಕಂತ ಹೇಳ್ತಾರೆ. ಈಗ ಎಲ್ಲರಿಗೆ ಅವ್ರವ್ರ ಫ್ಯಾಮಿಲಿ ಎಲ್ಲರಿಗೆ ಅವ್ರವ್ರ ಫ್ಯಾಮಿಲಿ ಬಗ್ಗೆ ನಾವು ಓದ್ಬೇಕಂತ ಇದ್ದ ಇರ್ತೈತಿ. ಆದ್ರೆ ಅತ್ತಿಯರ ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ. ನೀ ಬಿಟ್ಕೊಡಂತ ಆಕಿ ಬಿಟ್ಕೊಡಂತ ಈಕಿ ಬಿಟ್ಕೊಡಂತ ಆಕಿ. ಹಿಂಗಾಗಿ ಪತ್ರನ ಸಿಗೋಲ್ತ್ರಿ ಅತ್ತಿಯರ ಪಾಪ. ಪ್ರತಾಪಗೂ ಹೊಟ್ಟೆ ಬ್ಯಾನಿ ನನಗೆ ಕೊಡ್ತಾರ ಇಲ್ಲ ಅನ್ನಂಗೆ ಆಗಿಬಿಟ್ಟತಿ. ಅವ ಮೊದಲೆಲ್ಲ ಚಲೋ ಇದ್ದಂತ ಇತ್ತಿತ್ತಾಗ ಯಾಕೆ ನಾಟಕ ಮಾಡ್ತಾನ ಅಂತಾರಪ್ಪ. ಆದ್ರೆ ನನಗೆ ಮಾತ್ರ ಹಂಗೇನು ಅನಿಸ್ವಲ್ತು. ಚಲೋ ಅದ ಅನ್ಸಾಕತ್ತೈತಿ. ನೋಡ್ಬೇಕ್ರಿ ಅತ್ತಿಯರ ಯಾರು ಗೆಲ್ತಾರ ಅಂತೇಳಿ ನೋಡ್ಲೇಬೇಕು ನಾನಂತರ ಅತ್ತಿಯರ. ಈಗ ನಾಳೆ ಸಂಡೇ ಹಾಕ್ತಾರಲ್ರಿ ಅತ್ತಿಯರ. ಇಡೀ ವಾರ ಪೂರ್ತಿ 7 ಎಪಿಸೋಡು ಹಾಕ್ತಾರ ಅತ್ತಿಯರ. ನೀವು ಅವತ್ತಂತೂ ನಂಗೆ ಏನು ಕೆಲಸ ಹೇಳಂಗಿಲ್ಲ. ನಾ ಕುತ್ಕೊಂಡು ಅಷ್ಟು ನೋಡ್ಬೇಕು. ವಾರದ ಕತಿ ಕಿಚನ್ ಜೊತೆ ಮಟನೂ ನೋಡ್ಬೇಕು. ಸಂಜೆ 6 ಗಂಟೆ ಮಟನು. ಅಯ್ಯೋ ನಿನ್ನ ಹೋಗುದು ಉಗ್ಗಿ ಉಂಡ್ಲಿ, ನಿನ್ನ ಹೆಣ ಎತ್ಲಿ, ನಿನ್ನ ಗಂಟೆದು ಗಟಾಸ್ಲಿ, ನಿನ್ನ ಹೋದಾರ ಹೊಳ್ದಂಗಲ್ಲಿ ನಿನ್ನ ಬಾಯಾಗ ನಿನ್ನ ಬತ್ತ ಅಲ್ಲಲ್ಲಿ 1 ವಾರದಾಗ ಇಲ್ಲ ದಿನಾನು ಬಿಡ್ದಂಗೆ ನೋಡ್ತಿ. ಮತ್ತದ ನಾವು 7 ದಿನದ್ದು ಎಪಿಸೋಡ್ನ ಮತ್ತೊಬ್ಬ ಐತಾರ ಬೇರೆ ನೋಡಕ್ಕೆ ನೀನು. ಯವ್ವ ನಾವಲ್ಲವ ಯವ್ವ ಏನು ಹುಚ್ಚಿಡ್ದತೆ ಯವ್ವ ದೇವ್ರೆ. ಹಿಂಗಾಗೈತೆ ನನ್ನ ಮನೆ ಬಾಳೆ.
ಅತ್ತೆಯರ ಮಾವರ ನಾನ್ ನಿಮ್ಗೊಂದು ಇವಾಗ ಒಂದು ಈಗ ಈ ರೌಂಡ್ ಹೆಂಗೈತೆ ಅಂದ್ರೆ ಇದು ನಮಗ್ ಅನ್ಸಿದ್ದನ್ನ ಅಲ್ಲ, ನಮ್ಗೆ ಗೊತ್ತಿರೋಂಥ ಸತ್ಯನ ಹೇಳು ರೌಂಡ್ ಇದು. ಅದಕ್ಕೆ ನಾ ಒಂದು ಸತ್ಯ ಹೇಳ್ತಾ ಇದೀನಿ, ಕೇಳ್ಕೊರಿ ಎಲ್ಲರೂ. ಏನದ ಮತ್ತೆ ಕೈ ಸತ್ಯ ತಲೆ ಕೆಟ್ಟೋಗೈತ. ಸತ್ಯವ ಹೇಳುವುದು ನನ್ನ ಅಧಿಕಾರ, ಅದ ಕೇಳುವುದು ನಿಮ್ಮ ಗ್ರಾಚಾರ. ಏ ಅಡಿಬಿಟ್ಟಿ, ಈಗ ಬಿಗ್ ಬಾಸ್ ಇನ್ ಬಿಟ್ಟು ಮತ್ತೆ ಇದನ್ನ ಹಿಡ್ದೇನ ತಣ್ಣಗೆ ಏನನ್ನೋದು ಹೇಳ್ತೆ, ಎಗ್ರು ಸೆದಿಗೋದಿಲ್ಲ ಕೊರಿಮರೀರಿ ನೆಟ್ಟಗ್ ಬಾ. ಅತ್ತಿಯರ ನಿಮ್ಮ ಅಣ್ಣಗ ಯಾ ಕ್ಯಾನ್ಸರು ಇಲ್ಲ, ಎಂತ ಸುಡುಗಾಡು ಇಲ್ಲ. ಅವ್ರ ಬಾಯಿಂದನ ಸತ್ಯ ಬರಲಿ ಅಂತೇಳಿ ನಾನು ಊರಾಗ ಆ ಬಾಬಾ ಅದಾರ ಈ ಬಾಬಾ ಅದಾರ ಅಂತ ಸುಳ್ಳು ಹೇಳಿದ್ದೆ, ಗೊತ್ತನ್ರಿ. ಅವ್ರಿಗೆ ಈಗ ಅವ್ರ ತಲೆ ಒಳಗೆ ಇರುದೇನ ನಿಮಗೆ ಆಸ್ತಿ ಕೊಡಬಾರ್ದು ಅನ್ನೋದೇ ಇರುದು ತಲೆಯಾಗ, ಗೊತ್ತನ್ರಿ ಅತ್ತಿಯರ. ಇವ್ರ ಏನ ಅವ್ರ ಮಗಗ ನಮ್ಮ ನಾದ್ನಿಗೆ ಈ ಸಣ್ಣ ಹುಡುಗಿಗೆ ಮದುವೆ ಮಾಡ್ಬೇಕನ್ನತ್ತಾರಲ್ಲ, ಅವ್ರು ಯಾ ತಂಗಿ ಮಗಳನ್ನು ಯಾ ಪ್ರೀತಿನೂ ಅಲ್ಲ ಏನ್ರಿ, ಅದೆಲ್ಲ ಏನ್ ತಲೆಯಾಗಿಲ್ಲ. ನೀವು ಆಸ್ತಿ ಕೇಳಬಾರ್ದು ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಬೇಕನ್ನಕತ್ತಾರ ಅವ್ರು. ಮಾವರ ನನ್ನ ಮಾತು ನೀವರ ನಂಬ್ರಿ. ಇಲ್ಲೋಡ್ರಿ, ಅವ್ರಿಗೆ ಯಾ ಕ್ಯಾನ್ಸರ್ ಇಲ್ಲ, ಗಂಡ ಇಂತಿ ಹೊರಗೆ ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡು ಓಡಿ ಬಂದು ಸುಳ್ಳ ನಮ್ಮೂರ ಬಾಬಾ ಅದಾರ ಇವ್ರು ಬರೋದು ನಂಗೆ ಗೊತ್ತಿದ್ದ, ಕರ್ಕೊಂಡೋಕೇನಿ ಅವ್ರನ್ನ ಕರೆಸ್ತೇನೆ ಅನ್ನಕತ್ತಿದ್ದೆ. ಸುಳ್ಳ ಈಗ ಇಷ್ಟು ದಿನ ಇಲ್ಲದ ಈಗ ಹೆಂಗೆ ರಿಪೋರ್ಟ್ ಚೇಂಜ್ ಆತಂತೇಳಿ ಆಕ್ಲೆ ಪಟ್ಟಕ್ಕೆ ಫೋನ್ ಹಚ್ಚಿ ಹೇಳಿದ್ರೆ ಬರಂಗಾರ ಯಾ ಡಾಕ್ಟರ್ ಕಡೆ ಹೋಗಿ ವಿಚಾರಿಸ್ಕೊಂಡ್ ಬರೋಣ, ಅದು ಹೆಂಗೆ ಮಾಡ್ತಾರ ಅವ್ರು, ಮನುಷ್ಯ ಇದಿ ಹೊಡ್ಕೊಂಡು ಸಾಯಂಗಿಲ್ಲನ ಅನ್ರಿಬೇಕಾರ ಅನ್ರಿ, ದವಾಖಾನಿಗೆ ಹೋಗೋಣನ್ರಿ, ಅವ್ರ ಬಣ್ಣ ಪೂರ ಬಯಲಕತಿ ಏನ್ರಿ. ಅವ್ರಿಗೆ ಯಾ ಕ್ಯಾನ್ಸರ್ ಇಲ್ಲ, ಏನು ಸುಡುಗಾಡು ಇದ್ದಿದ್ದಿಲ್ಲ, ಸುಳ್ಳ ನಾಟಕ ಮಾಡಕತ್ತಾರ. ಯಾ ಬಾಲ್ಯ ವಿವಾಹಕ್ಕೂ ಒಪ್ಕೊಳಕ್ ಹೋಗ್ಬೇಡ್ರಿ, ಮದುವೆ ಮಾಡಕ್ ಹೋಗ್ಬೇಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ. ಮೊದಲು ನಾ ಹೇಳ್ತೇನಲ್ರಿ ಅತ್ತಿಯರ, ನಿಮ್ಗೆ ಬರ್ಬೇಕಾದ ಆಸ್ತಿ ನೀವು ಇಸ್ಕೊಡ್ರಿ, ನನ್ನ ಗಂಡಗ ಕೋಳಿ ಫಾರಂ ಮಾಡ್ಬೇಕನ್ನೋ ತಲೆಯಾಗೈತಿ, ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ರಿ ಅಷ್ಟೇ. ಎಲ್ಲರಿಗೂ ಒಂದೊಂದು ಚಾನ್ಸ್ ಸಿಗ್ಬೇಕ್ರಿ ಅತ್ತಿಯರ ಅಷ್ಟೇ. ನನಗೆ ಗೊತ್ತಿತ್ತು ಅವನು ಸುಳೆ ಮಗ ಇಂಥದ ಒಂದು ನಾಟಕ ಮಾಡಿರ್ತಾನ ಅಂತೇಳಿ, ಹಂಗ ಮಾಡ್ಯಾನ ನೋಡಮ್ಮ. ಬಾಯಿ ಮುಚ್ಚಲೆ ಸಾಕ, ನಮ್ಮ ಅಣ್ಣನ ಬಗ್ಗೆ ಇಲ್ಲ ಬರೋದು ಹೇಳ್ತೀಯನ, ಅವ ಹಂಗ ಮಾಡೋ ಮನುಷ್ಯನ ಅಲ್ಲವ ಏನ. ಸುಳ್ಳು ಏನ್ರ ಒಂದ್ ಹೇಳಿದ್ರೆ ನಾನು ನಂಬ್ತೇನಂತ ಮಾಡಿ ನೀನು ಯಾಕ ಹೆಂಗೈತಿ ಮೈಯನ್ನ ಎಡ್ಡ ಬಿಡಿಸ್ಬೇಕ ನಿನಗ? ಇಷ್ಟತನ ಆದಾತಿ ಈದಾತ ಮೊದ್ಲ ಹುಚ್ಚಿಡ್ದು ಹುಚ್ಚುಮುಳಿ ಮಾಡ್ದಂಗ ಮಾಡಾಕತ್ತಿ ನೀನು. ಸುಳ್ಳು ನಮ್ಮ ಅಣ್ಣನ ಮ್ಯಾಗ ಹೇಳ್ತೀಯನ? ಪಾಪ ಬಂದಿತ್ತ ಏನ ಅಷ್ಟ ಅತಿಗೆಮ್ಮ ಗೋಳಾಡಕತ್ತಾಳ, ಅಣ್ಣ ಆಳಾಕೊಂಡ್ ಕೂತಾನ, ಗೊತ್ತಾಗುದಿಲ್ಲ ನಾ ಅಷ್ಟು ನಿನಗ. ಅತ್ತಿಯರ ಮೊದಲಂಗಾರ ಹೊಲ ಕೇಳ್ರಿ ಕೊಡ್ತಾರ ನೋಡುನು ಏನ್ರಿ, ಮದ್ವಿಗಿದ್ವಿ ಬೇಡ ಅನ್ರಿ, ಅವಾಗ ಅವ್ರ ಬಣ್ಣ ಬೈಲಕತ್ತೆ. ಏನ ಹೇಳಿದ್ರ ಸುಮ್ಮನೆ ನಿಮ್ದ ನೀವು ವಾದಿಸ್ತೀರಿ. ನಂಬಲೆ ಸೊಸಿ ಮಾತೋಟ ಈ ಹುಡುಗನ್ನೆಲ್ಲೇ ನೋಡ್ದಂಗ ಐತಲ್ಲ. ಓ ರಮ್ಯಾನ್ ಜೊತೆ ಬಂದಿದ್ರಲ್ಲ ಅವರೇ ಅಲ್ಲ ಇವ್ರ? ಓ ರಮ್ಯಾರ ಅಣ್ಣ, ಈಕಿ ರಮ್ಯಾನ್ ಫ್ರೆಂಡ್ ಅಲ್ಲ. ಮಾತಾಡ್ಸಣ್ಣ ತಡಿ. ಭೂಮಿಕಾ ಅವ್ರೆ, ನಮಸ್ಕಾರ. ನೀವು ರಮ್ಯಾನ ಅಣ್ಣ ಅಲ್ಲ? ಅದು ನಾನು ನೋಡ್ಲಿಲ್ಲ, ಏನೋ ಕೆಲಸದಾಗ ಹಂಗೆ ಹೊಂಟಿದ್ದೆ. ಇರ್ಲಿ ಬಿಡ್ರಿ, ಏನಾತ ಅಂದಂಗ ನೀವು ರಮ್ಯಾನ್ ಬೆಸ್ಟ್ ಫ್ರೆಂಡ್ ಅಂತ ಯಾಕೆ ಅಂದ್ಲ? ಹಾಂ ಹೌದು. ಏನು ನೀವು ಇಲ್ಲಿ ಕುಂತೀರಿ? ಯಾಕೆ ರಮ್ಯಾ ಎಲ್ಲಾರು ಹೋಗ್ಯಾಳನ್ರಿ? ಏನು ಬರ್ತೇನೆ ಅಂದಾಳ? ಅಲ್ಲ ಬರ್ದಾಳನ್ನಕೇನೈತಿ, ಮನೆಗೆ ಹೋಗಿದ್ರಲ್ಲ? ಇಲ್ಲ ನಾನು ನನ್ನ ಬೇರೆ ದೋಸ್ತನ ಸಲ ಕಾಯಕತ್ತಿದ್ದೆ. ಓ ಹೌದಾ? ಅಂದಂಗ ಈ ಊರಾಗೂ ನಿಮ್ಮಷ್ಟು ಚೆನ್ನಾಗಿರೋ ಹುಡುಗಿಯಾರ ಅದಾರ ಅಂತ ನಂಗೆ ಗೊತ್ತಿದ್ದಿಲ್ಲ ಬಿಡ್ರಿ. ರಮ್ಯಾ ಅಂದ್ಲ ನನ್ನ ಬೆಸ್ಟ್ ಫ್ರೆಂಡ್ ಇಕ್ಕಿ ಭಾಳ ಒಳ್ಳೆ ಹುಡುಗಿ ಅದು ಅಂತೆಲ್ಲ ಹೇಳಾಕತ್ತಿದ್ಲ. ಭಾಳ ಇಂಪ್ರೆಸ್ ಆಯ್ತು. ಲೆಟ್ಸ್ ಬಿ ಫ್ರೆಂಡ್ಸ್. ಫ್ರೆಂಡ್ಸಾ? ಅಲ್ಲ ನಾನು ಫ್ರೆಂಡ್ಸ್ ಅಪ್ಪ, ಫ್ರೆಂಡ್ಸಿಗೆಲ್ಲ ಹಿಂಗೆ ಅನ್ಕೊಳ್ಳೋದನ? ರಮ್ಯಾನ ಅಣ್ಣ ನಾನು, ನೀವು ಅವ್ರ ಫ್ರೆಂಡ್, ಏನಾಯ್ತು ಮಾತಾಡ್ಸಿದ್ರ ಒಂಥರ ಏನೋ ಪರಿಚಯ ಆದಂಗೆ ಆತಲ್ಲ, ಅದಕ್ಕೆ ಹೇಳಿದೆ. ಅಂದಂಗೆ ನಿಮ್ಮ ಹೆಸರು? ನನ್ನ ಹೆಸರು ಗೋಕುಲ್. ಗೋಕುಲ? ಚೆನ್ನಾಗೈತಿ, ಹೆಸರು ಚೆನ್ನಾಗೈತಿ. ಸರಿ ನಾ ಹೋಗ್ತೀನಿ, ಮನ್ಯಾಗ ಕಾಯ್ತಿರ್ತಾರ ಕೆಲಸದವ್ರಿ ಅದಕ್ಕೆ. ಅಂದಂಗೆ ನಿಮ್ಮ ಫೋನ್ ನಂಬರಾ? ಅದೆಲ್ಲ ಯಾಕೆ? ಮಾತಾಡ್ತೇನೆ ತಗೋರಿ, ಹಂಗೆ ಎಲ್ಲಾರು ಕಂಡ್ರೆ. ಕೊಡ್ರಿ, ನಾವೇನು ಫೋನ್ ಹಚ್ಚಿ ಅಂತ ತಿಳಿತೀನಲ್ಲ. ಫ್ರೆಂಡ್ಸ್ ಅಂತೀರಿ, ಒಂದು ವಾಟ್ಸಪ್ಗೆ ಹಾಯ್, ಬೆಳಗ್ಗೆ ಗುಡ್ ಮಾರ್ನಿಂಗ್, ರಾತ್ರಿ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಕಳ್ಸಕ್ರ ಬೇಡೇನ್ರಿ ನಂಬರ್? ಕೊಡ್ರಿ, ಏನಾದ್ ಕೊಡ್ರಿ. ಹಂಗಲ್ಲ, ನನ್ನ ಫೋನು ನಮ್ಮ ಅವ್ವಾರು ನೋಡ್ತಿರ್ತಾರ, ಯಾರ್ಯಾರ ಗುಡ್ ಮಾರ್ನಿಂಗ್ ಅಂತದು ಕಸಕತ್ರ ಬೈತಾಳ, ಅದಕ್ಕೆ ಗಂಡ್ಮಕ್ಳ ನಂಬರ್ ಹೆಸರು ಏನಾರ ಬಂದ್ರೆ ನಮ್ಮ ಮನ್ಯಾಗ ಸೇರಂಗಿಲ್ಲ, ಅದಕ್ಕೆ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಫೋನ್ ನಂಬರ್ ಎಲ್ಲ ಏನು ಬೇಡ. ನಿಮ್ಗೆ ಹಂಗೆ ಯಾವಾಗಾರ ಮಾತಾಡ್ಬೇಕಂದ್ರೂ ರಮ್ಯಾ ಇರ್ತಾಳಲ್ಲ, ಆಕಿ ಇದ್ದಾಗ ಯಾವಾಗಾರ ನೀವು ಬಂದ್ರೆ ಬೇಕಾರೆ ಮಾತಾಡ್ರಿ, ಇಲ್ಲ ನಡೀತೈತಿ. ಫ್ರೆಂಡ್ ಅಂದ್ಮೇಲೆ ಮುಗೀತಿ, ಏನು ದಿನ ಗುಡ್ ಮಾರ್ನಿಂಗ್ ಕಳಿಸಿದ್ರೆ ಅಂತ ಏನಿಲ್ಲ. ಬೇಡ. ಓ ನಮ್ಮ ಮ್ಯಾಗ ಅನ್ಮಾನನ್ರಿ ನಂಬರ್ ಕೊಡಾಕ? ಏನಾಗಂಗಿಲ್ಲ, ಕೊಡ್ರಿ. ಬೇಕಾದ್ರೆ ನನ್ನ ಹೆಸರನ್ನ ಯಾವ್ದಾರು ಹುಡುಗಿ ಹೆಸರಲ್ಲಿ ಸೇವ್ ಮಾಡ್ಕೊರಲ್ಲ, ಅದ್ರಾಗ ಏನೈತಿ? ಫ್ರೆಂಡ್ ಅಂತೇನಿ, ಇಷ್ಟು ಮಾಡಂಗಿಲ್ಲ, ಆಯ್ತು ಬಿಡ್ರಿ, ಹೋಗ್ಲಿ. ಏನ ನಿಮ್ಮ ರಮ್ಯಾ ಅಂದ್ಲಪ್ಪ, ಭಾಳ ಬೆಸ್ಟ್ ಫ್ರೆಂಡು, ಭಾಳ ಹಂಗೆ ಹಿಂಗೆ ಅಂದಿದ್ದಕ್ಕೆ ಕೇಳಿದೆ ನಾನು. ಅಲ್ಲ, ರಮ್ಯಾ ಹೇಳಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಅಂತೇಳಿ, ಕೇಳ್ದವ್ರಿಗೆಲ್ಲ ನಂಬರ್ ಕೊಡ್ತೇನೆ ಅಂತ ಹೇಳಿದ್ಲ. ಕೇಳ್ತೇನೆ ತಡ್ರಿಕಿನ. ಹಂಗೆಲ್ಲ ಏನು ಕೆಲಸ ಮಾಡಕೋಬೇಡ್ರಿ, ಹಂಗೆಲ್ಲ ಏನು ಕೇಳಕೋಬೇಡ್ರಿ. ಅಂದ್ರೆ ಬೆಸ್ಟ್ ಫ್ರೆಂಡ್ ಅಂದ್ಲ, ಅದಕ್ಕೆ ನಂಬರ್ ಇಸ್ಕೊಳ್ಳೋಣ ಅಂತ ನಾ ಕೇಳಿದ್ದೆ. ಅದು ಇಲ್ಲಿ ಕಂಡ್ರಿ ಅಂತ ಕೇಳಿದೆ, ನಾ ನಿಮ್ಮ ಮನೆ ಮಟ್ಟ ಹುಡ್ಕೊಂಬಂದಿದ್ನೆ. ಹಂಗೆ ಏನಪ್ಪ, ಹೋಗ್ಲಿ ಬಿಡ್ರಿ, ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಬೇಡ. ರಮ್ಯಾನ್ ಏನು ಕೇಳಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತು, ನಂಬರ್ ಕೊಡಲ್ಲ ಏನು, ಅದೆಲ್ಲ ಬೇಡ. ಆಮೇಲೆ ಏನಿಲ್ಲ ತಗೋರಿ. ಅಲ್ಲ, ನಾ ಹಿಂಗೆ ಮಾತಾಡ್ಸ್ತೇನೆ ಅಂತ ರಮ್ಯಾನ್ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಮತ್ತು ಆಮೇಲೆ ನನಗೆ ಕಾಡಿಸ್ತಾಳ, ಆಮೇಲೆ ಸುಮ್ಮನೆ ಒಂದಕ್ಕೆ ಎರಡು ಅಪಾರ್ಥ ಆಕೈತಿ, ಜನ ಮತ್ತೆ ತಪ್ಪು ತಿಕ್ಕೋತಾರ, ಅದಕ್ಕೆ ಕೇಳಬೇಡ್ರಿ.
ಆಯ್ತು ತೋರಿ, ಏನು ಕೇಳಕ್ಕೆ ಹೋಗಲ್ಲ. ನನಗೂ ಒಂಥರ ಅನ್ಸುತ್ತೆ ಹಂಗೆ ಹೇಳಕ್ಕೆ. ಯೋ ಹಳದ್ದು ನಂಬರ್ ಕೊಡ್ತಾಳ ಅಂದ್ರೆ ಈಕೇನು ಕೊಡಲೇ ಇಲ್ಲಲ್ಲ, ಆದರೂ ಜೋರದಾಳ. ಇರಲಿ ರಮ್ಯಾನ ಫೋನ್ಯಾಗೆ ಇರ್ತೈತಲ್ಲ, ಈಕಿ ನಂಬರ್ ತೊಗೊತೀನಿ ಅಷ್ಟೇ. ಹಾಯ್. ಓ ಬಂದ್ಯಾ? ಎಷ್ಟೊತ್ತು ಕಾಯ್ಬೇಕು ನಾ ಇಲ್ಲಿ? ಅಯ್ಯೋ ಏನೋ ಸ್ವಲ್ಪ ಅರ್ಜೆಂಟ್ ದುಡ್ಡು ಬೇಕು ಅಂತ ಗಂಟು ಬಿದ್ದಿದ್ದಿ. 4,000 ಬೇಕಂದಿದ್ದಕ್ಕೆ ಮತ್ತು ನಾನು ನಮ್ಮವನ ಕಡೆ ಸುಳ್ಳು ಹೇಳಿ ಎಕ್ಸಾಮ್ ಫೀಸ್ ಕಟ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಬುಕ್ ತೊಗೋಬೇಕಂತ ಸುಳ್ಳು ಹೇಳಿ ಹೆಂಗೆ ಮಾಡಿ ನಮ್ಮ ಅಣ್ಣನ ಕಡೆ ಮತ್ತು ನಮ್ಮವನ ಕಡೆ ಇಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತನ ಆತು ಗೊತ್ತುನು. ಹೌದು, ದುಡ್ಡು ಯಾಕೆ ಕೇಳಿದಿ? ಅಲ್ಲ, ಎಲ್ಲ ಹುಡುಗಿಯರಿಗೆ ಹುಡುಗರು ಖರ್ಚು ಮಾಡ್ತಾರೆ, ಇದು ಉಲ್ಟಾ. ನಾನು 2ನೇ ಸಲ ನಿಂಗೆ ಹಿಂಗೆ ರೊಕ್ಕ ಕೊಡ್ತಾ ಇರೋದು ಗೊತ್ತುನು. ನೋಡಿದ್ರೆ ನೀನು ನನಗೆ ಖರ್ಚು ಮಾಡಿಸ್ತಿ. ಅಲ್ಲ, ಎಷ್ಟು ಸಲ ಹೋಟೆಲಿಗೆ ಕರ್ಕೊಂಡು ಹೋದಾಗೆಲ್ಲ ಅದನ್ನ ಇದನ್ನು ತಿನ್ಸೇನಿ, ಅದೆಲ್ಲ ಹೋಗ್ಲಿ ಬಿಡು. ನಾನು ನಿನ್ನಂಗೆ ಲೆಕ್ಕ ಇಟ್ಟು ಹೇಳಂಗಿಲ್ಲ. ಎಷ್ಟು ಸಲ ಖರ್ಚು ಮಾಡೀನಿ, ಯಾವಾಗಾರ ಒಂದ್ಸಲ ಏನೋ ಅನಿವಾರ್ಯ ಅಂತ ಕೇಳಿದ್ದಪ್ಪ, ಅಷ್ಟಕ್ಕೆ ಹಿಂಗೆ ಮಾತಾಡೋದು. ಹೋಗ್ಲಿ ಬಿಡ್ರಿ, ಬೇಜಾರು ಮಾಡ್ಕೋಬೇಡ್ರಿ, ತಗೋರಿ. ಅಂದಂಗೆ ರಮ್ಯಾ, ಒಂದು ಸ್ವಲ್ಪ ನೀನು ಫೋನ್ ಕೊಡ್ತೀಯಾ? ನನ್ನ ಫ್ರೆಂಡಿಗೆ ಒಂದು ಫೋನ್ ಮಾಡ್ಬೇಕು, ಅದು ನನ್ನ ಫೋನ್ ಹತ್ತುವಲ್ತ ಅದಕ್ಕೆ. ಹೌದಾ, ಮತ್ತಾಡ್ರಿ ಹಚ್ತೇನೆ. ನಂಬರ್ ಹೇಳ್ರಿ. ತೊಂಬಲ್ಲ ನಾನು ಹಚ್ತೇನೆ. ಅಲ್ಲ ಸುಮ್ಮನೆ ನಿಂದ್ರಬೇಡ, ಯಾರ ಬಂದ್ರೆ ನೋಡು ಒಂಚೂರು ಆ ಕಡೆ ಮತ್ತು ಯಾರು ಬರ್ತಾರ? ಇಲ್ಲೇ ಐತಿ ಭೂಮಿಕಾ ನಂಬರ್, ಪಟ್ಟಂತ ನಾನು ವಾಟ್ಸಪ್ಪಿಗೆ ಕಳಿಸ್ಕೊಂತೇನೆ ತಡಿ. ಏನ್ ಮಾಡತ್ತಿ? ಏನಿಲ್ಲ ತಡಿ ಒಂದು ಸ್ವಲ್ಪ. ಇದೇನು ಡಿಲೀಟ್ ಮಾಡಿದೆಯಲ್ಲ ಒಮ್ಮಿಂದ ಮಕ್ಕ? ಯೋ ವಾಟ್ಸಪ್ನ್ಯಾಗ ನಾನು ನನ್ನ ಫ್ರೆಂಡ್ ನಂಬರ್ ನನ್ನ ಫ್ರೆಂಡಿಗೆ ವಾಟ್ಸಪ್ ಮಾಡೋಣ ಅಂತ ತೆಗೆದ್ನೆ. ಅಷ್ಟೊತ್ತಿಗೆ ಮತ್ತು ಬ್ಯಾಡ್ ಬಿಡು, ಯಾಕೆ ಈ ನಂಬರಿಂದ ಮಾಡೋದು ಅಂತ ಅನಿಸ್ತು. ಆಮೇಲೆ ನನ್ನ ಫ್ರೆಂಡ್ ಅವನು ಸ್ವಲ್ಪ ಸರಿ ಇಲ್ಲ, ಈ ನಂಬರ್ಲಿ ಅವ್ನಿಗೆ ಫೋನ್ ಮಾಡಿದ್ರೆ ಹಿಂದಾಗಡೆ ಒಳ್ಳೆ ಚಿನ್ನದ್ರಿ ಮಾಡೋದು. ಅದಕ್ಕೆ ಬೇಡ, ಅವ್ನಿಗೆ ಯಾಕೆ ಸುಮ್ಮನೆ ಪಾಪ ನಿನ್ನ ನಂಬರ್ ಸಿಗೋದು ಮೊದಲು, ಮತ್ತು ನಿಮ್ಮ ಮನ್ಯಾಗೆ ಅವ ಹಚ್ಚೋದು, ನಿಮ್ಮ ಮನ್ಯಾಗೆ ಯಾರು ಎಬ್ಸೋದು, ಮತ್ತು 1-2 ಆಗೋದು ಬೇಡ. ಹೋಗ್ಲಿ ಬಿಡು, ನಾ ಬೇರೆ ಫೋನ್ಲಿ ಹಚ್ತೇನೆ ತಗೋಡಿ. ಸರಿ ಆತ, ನಾನು ಹೇಳ್ಬೇಕಂದೆ ಮತ್ತೆ ಬೇಜಾರಕ್ಕೆ ಅಂತ ಹೇಳಲಿಲ್ಲ. ಹಂಗಾರೆ ನಾ ಹೋಗ್ಲಾ, ಲೇಟ್ ಆಕತಿ. ಹಾಂ ಹೋಗ್ಬಾ. ಸರಿ ಬಾಯ್. ನಾಳೆ ಸಿಗ್ರಿ, ಅಲ್ಲಿ ಕಾಲೇಜ್ ಮುಗಿಸಿ ಸೀದಾ ಬರ್ತೇನೆ. ಓಕೆ ಬಾಯ್. ಸ್ವಲ್ಪ ಕೆಲಸ ಐತೆ, ಅರ್ಜೆಂಟ್ ಇಲ್ಲ ಅಂದ್ರೆ ಇರ್ತಿದ್ದೆ. ಸರಿ ಆತ. ಅಲ್ಲ, ನಿಮ್ಮ ಮನೆ ಒಳಗೆ ಯಾವಾಗ ಮಾತಾಡ್ತೀರಿ ಇನ್ನು? ಮಾತಾಡ್ತೀನಿ. ಏನು ಅರ್ಜೆಂಟ್, ನಮ್ಗೇನು ವಯಸ್ಸಾತ, ಮಾತಾಡ್ತೀನಿ. ಸರಿ ಆತು. ಅಂತೂ ಭೂಮಿಕಾ ನಂಬರ್ ಸಿಕ್ತು. 2 ಮಿಕಾ ರೆಡಿ ಆದವು, ಅಲ್ಲಿ 2 ಅದಾವು, 4 ಒಂದೇ ಸಲ ಕಳಿಸ್ಬಿಟ್ಟೆ ಅಂದ್ರೆ ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ಅಂತೇಳಿ ಹೆವಿ ದುಡ್ಡು ಬರ್ತೈತಿ. ಅವ್ರ ಕಡೆ ಮಾತಾಡಬೇಕು, ಒಂದು ಮಾಲಿಗೆ ಇಷ್ಟು ಅಂತೇಳಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ? ಇಲ್ಲ.